ನಾವಿವತ್ತು ಭಗವಾನ್ ಶ್ರೀ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಗೊಮ್ಮಟೇಶ್ವರ ಬೆಟ್ಟ ಕಾರ್ಕಳದಲ್ಲಿದೆ. ಸೊ ಎಂಟ್ರೆನ್ಸ್ನಿಂದ ಇಲ್ಲಿ ತುಂಬ ಮೆಟ್ಟಿಲುಗಳಿವೆ, ಹತ್ತಿಕೊಂಡು ಹೋಗಬೇಕು. ಇದು ಕಾರ್ಕಳದಲ್ಲಿರುವಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ, ಪ್ರವಾಸಿ ತಾಣ. ಸೊ ನಾವಿವತ್ತು ಬಂದಿದ್ದೇವೆ ಇಲ್ಲಿ. ಸೊ ಈಗ ಬೆಟ್ಟ ಹತ್ಕೊಂಡು ಮೇಲೆ ಹೋಗುವ. ಸುಮಾರು 212 ಮೆಟ್ಟಿಲುಗಳಿವೆ. ಇದನ್ನು ಹತ್ಕೊಂಡು ನಾವು ಗೊಮ್ಮಟ ಬೆಟ್ಟಕ್ಕೆ ಹೋಗಬೇಕು. ಬೆಟ್ಟದ ಮೇಲಿನಿಂದ ನೋಡುವಾಗ ಈ ಥರ ಸುಂದರವಾಗಿರುವಂತಹ ಪ್ರಕೃತಿಯ ದೃಶ್ಯ ನಮಗೆ ಕಾಣ್ತದೆ. ಇದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಇದೆ. ಕರಿಕಲ್ಲುಗಳು ಹೇರಳವಾಗಿ ಇರುವ ಕಾರಣ ಈ ಊರಿಗೆ ಕಾರ್ಕಳ ಎಂಬ ಹೆಸರು ಬಂತು ಹೇಳ್ತಾರೆ. ಒಳಭಾಗದಲ್ಲಿ ವಿಶಾಲವಾದ ಪ್ರಾಂಗಣವಿದೆ. ಎತ್ತರವಾಗಿರುವಂತಹ ಏಕಶಿಲಾ ಬಾಹುಬಲಿಯ ವಿಗ್ರಹವಿದೆ. ಇದು ಜಗತ್ತಿನಲ್ಲಿಯೇ ಅತಿ ಎತ್ತರದ 2ನೆಯ ಬಾಹುಬಲಿಯ ಏಕಶಿಲಾ ಮೂರ್ತಿಯ ವಿಗ್ರಹವಾಗಿದೆ. ಈ ವಿಗ್ರಹದ ಎತ್ತರ ಸುಮಾರು 42 ಅಡಿ. ಕಾರ್ಕಳದ ಬಾಹುಬಲಿ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ವೀರ ಕಲ್ಕುಡ ಪ್ರಸ್ತುತ ಕಲ್ಕುಡ ಎಂಬ ನಾಮಧೇಯದಿಂದ ದೈವವಾಗಿ ತುಳುನಾಡಿನಲ್ಲಿ ಪೂಜಿಸಲ್ಪಡುತ್ತಿದೆ. ಕಾರ್ಕಳವನ್ನು ಆಳುತ್ತಿದ್ದ ವೀರಪಾಂಡ್ಯ ಬೈರರಸನು 1432ರಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿದರು ಎಂಬ ಐತಿಹಾಸಿಕ ಉಲ್ಲೇಖವಿದೆ. ಇಲ್ಲಿನ ಏಕಶಿಲಾ ಮೂರ್ತಿಯ ವಿಶೇಷತೆ ಏನೆಂದರೆ ಜೋಲು ಕಿವಿಗಳು, ಗಿಣಿ ಮೂಗು, ಗುಂಗುರು ಕೂದಲು, ಅರೆದೆರೆದ ಕಣ್ಣುಗಳಿಂದ ಕೂಡಿದೆ. ಇದು ತಪಸ್ಸಿಗೆ ನಿಂತಿರುವಂತೆ ಭಾವಪೂರ್ಣವಾಗಿದೆ. ಸತ್ಯ, ಸಂಯಮ, ಅಹಿಂಸೆ, ವೈರಾಗ್ಯ, ತ್ಯಾಗದ ಆದರ್ಶವಾಗಿ ಗೊಮ್ಮಟೇಶ್ವರ ಮೂರ್ತಿ ಸರ್ವಕಾಲಿಕ ಸಂದೇಶವನ್ನು ಜಗತ್ತಿಗೆ ಸಾರುತ್ತಿದೆ. ಧಾರ್ಮಿಕ ಆಚರಣೆ, ಮಹಾಮೂರ್ತಿಯ ಸಂರಕ್ಷಣೆ, ಸಾಮಾಜಿಕ ಹಿತರಕ್ಷಣೆ, ವಿಶ್ವಶಾಂತಿಗೆ ಪ್ರೇರಣೆ ಈ ಮುಂತಾದ ಸದುದ್ದೇಶಗಳಿಂದ ಜೈನ ಸಂಪ್ರದಾಯದಂತೆ ಪ್ರತಿ 12 ವರ್ಷಕ್ಕೊಮ್ಮೆ ವಿಗ್ರಹಕ್ಕೆ ಮಹಾಮಸ್ತಕಾಭಿಷೇಕ ನೆರವೇರಿಸುವ ಸಂಪ್ರದಾಯವು ಕೂಡ ನಡೆದು ಬಂದಿದೆ. ಬಾಹುಬಲಿಯ 12 ವರ್ಷ ತಪೋನಿರತರಾಗಿದ್ದರೆಂಬ ಸ್ಮರಣೆಯೂ ಕೂಡ ಈ ಆಚರಣೆಯ ಹಿಂದೆ ಇದೆ. ಇದರ ಹಿಂಭಾಗದಲ್ಲಿ ಇರುವಂಥ ಈ ಪ್ರಕೃತಿಯ ರಮಣೀಯ ದೃಶ್ಯದಲ್ಲಿ ನಮಗೆ ನೋಡಿ ದೂರದಲ್ಲಿ ಇದು ಚತುರ್ಮುಖ ಬಸದಿ ಕೂಡ ಕಾಣ್ತಾ ಇದೆ. ಈ ಕೆರೆ ಥರ ಕಾಣ್ತಿದೆಯಲ್ಲ, ಇದನ್ನು ರಾಮ ಸಮುದ್ರ ಅಂತ ಕರೀತಾರೆ. ಹಾಗೂ ಸುತ್ತಲಿನ ಪ್ರಕೃತಿ ಪರಿಸರ ನೋಡಿ ಎಷ್ಟು ಹಚ್ಚ ಹಸುರಾಗಿ ಇದೆ. ಬೆಟ್ಟ ಹತ್ತಿಕೊಂಡು ಬರಲಿಕ್ಕೆ ಆಗದಿದ್ದವರು ಈ ರಸ್ತೆ ಮುಖಾಂತರ ಬಂದು ಗೊಮ್ಮಟ ಬೆಟ್ಟವನ್ನು ನೋಡ್ಬೋದು. ಇಲ್ಲಿ ಒಂದು ಸಣ್ಣ ಕೆರೆ ಇತ್ತು. ಆಮೇಲೆ ಇಲ್ಲಿ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ. ಈಗ ನಾವು ಗೊಮ್ಮಟ ಬೆಟ್ಟವನ್ನು ನೋಡಿ ಆಯಿತು. ಈಗ ಕೆಳಗೆ ಹೋಗಿ ಚತುರ್ಮುಖ ಬಸದಿಯನ್ನು ಕೂಡ ನಮಗೆ ನೋಡಲಿಕ್ಕಿದೆ. ಈಗ ನಾವು ಚತುರ್ಮುಖ ಬಸದಿ ಹತ್ರ ಬಂದ್ವಿ. ಇಲ್ಲಿ ಕೂಡ ಸುಮಾರು 58 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಿ ಬಸದಿಯನ್ನು ನೋಡಬೇಕು. ಇದು ಕೂಡ ಒಂದು ಅತ್ಯಂತ ಪ್ರಸಿದ್ಧವಾಗಿರುವಂಥ ಪ್ರವಾಸಿ ತಾಣ. ಇಲ್ಲಿ ಶಾಲೆ ಮಕ್ಕಳೆಲ್ಲ ಪ್ರವಾಸ ಕಾರಣ ನೋಡಲಿಕ್ಕೆ ಅಂತ ಬಂದಿದ್ದರು. ತುಂಬ ಜನ ಇದ್ದರು. ಕಾರ್ಕಳದಲ್ಲಿರುವಂಥ ಪುರಾತನ ಸ್ಮಾರಕಗಳಲ್ಲಿ ಚತುರ್ಮುಖ ಬಸದಿಯೂ ಕೂಡ ಒಂದು. ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಿರುವುದು ಈ ಬಸದಿಯ ವಿಶೇಷತೆಯಾಗಿದೆ. ಚತುರ್ಮುಖ ಬಸದಿ ಕಾರ್ಕಳದ 16ನೇ ಶತಮಾನದ ಜೈನ ದೇವಾಲಯವಾಗಿದೆ. ಇದು ಭತ್ತದ ಗದ್ದೆಗಳ ಮಧ್ಯದಲ್ಲಿ ಇರುವಂಥ ಅತ್ಯಂತ ಎತ್ತರದ ಮೈದಾನದಲ್ಲಿದೆ. ಬಸದಿಯ ವಾಸ್ತುಶಿಲ್ಪವು ವಿಜಯನಗರದ ಶೈಲಿಯನ್ನು ಹೋಲುತ್ತದೆ. ಬಸದಿಯು ಒಂದು ಗರ್ಭಗೃಹವನ್ನು ಹೊಂದಿದ್ದು ಈ ಗರ್ಭಗೃಹವನ್ನು 4 ದಿಕ್ಕುಗಳಿಂದಲೂ ಪ್ರವೇಶಿಸಲು 4 ದ್ವಾರಗಳನ್ನು ನಿರ್ಮಿಸಲಾಗಿದೆ. ಗರ್ಭಗೃಹದಲ್ಲಿ 4 ದಿಕ್ಕುಗಳಲ್ಲಿ ತೀರ್ಥಂಕರರ ಕರಿಕಲ್ಲಿನ ಮೂರ್ತಿಗಳನ್ನು, ಪ್ರವೇಶದ ದಿಕ್ಕಿನಲ್ಲಿ ಪದ್ಮಾವತಿ ದೇವಿಯ ವಿಗ್ರಹವನ್ನು ಹೊಂದಿದೆ. ಈ ಬಸದಿಯ ಒಳಗಡೆ ಮತ್ತು ಹೊರಗಡೆ ಒಟ್ಟು 108 ಕಂಬಗಳಿದ್ದು
ಪ್ರವೇಶ ದ್ವಾರದ 4 ಬದಿಗಳಲ್ಲೂ ಶಿಲೆಯ ಕಂಬಗಳನ್ನು ಕಾಣಬಹುದು. ಈ ಕಂಬಗಳು ಸರಾಸರಿ 18 ಅಡಿ ಎತ್ತರವಾಗಿವೆ. ಇಲ್ಲಿನ ಪ್ರತಿಯೊಂದು ಕಂಬವು ಏಕಶಿಲಾ ಆಕೃತಿಗಳಾಗಿವೆ. ಈ ಜೈನ ಬಸದಿಯ 4 ದಿಕ್ಕುಗಳಲ್ಲಿ 4 ದ್ವಾರಗಳು ಇರುವುದರಿಂದಾಗಿಯೇ ಈ ಹೆಸರು ಬಂದದ್ದು ಚತುರ್ಮುಖ ಬಸದಿ ಎಂದು. ಅಂದರೆ 4 ಕಡೆಯಿಂದಲೂ ಇದರ ಗರ್ಭಗೃಹವನ್ನು ಪ್ರವೇಶಿಸಬಹುದು ಅಂಥೇಳಿ. ಬಸದಿಯ ವಾತಾವರಣವು ತುಂಬ ಪ್ರಶಾಂತವಾಗಿತ್ತು ಹಾಗೂ ಇಲ್ಲಿನ ಕಲ್ಲಿನ ಕೆತ್ತನೆಗಳು ಮೈನವಿರೇಳಿಸುವಂತಿತ್ತು. ಈ ಬಸದಿಯ ಗೋಡೆಗಳಲ್ಲಿ ದೇವತೆಗಳ ಕೆತ್ತನೆಗಳು ಮತ್ತು ಕಲ್ಲಿನ ಮುಚ್ಚಿಗೆಯಲ್ಲಿ ಚಿತ್ತಾರಗಳಿವೆ. ಬಸದಿಯಲ್ಲಿನ ಶಿಲಾಶಾಸನದಲ್ಲಿ ಬರೆದಿರುವಂತೆ ಈ ಬಸದಿಯನ್ನು ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಹಾಗೂ ಅಥವಾ ರತ್ನತ್ರಯ ಧಾಮ ಎಂದು ಕರೆಯಲಾಗುತ್ತದೆ. ಬಸದಿಯನ್ನು ಹೊರಭಾಗದಿಂದ ನಾವು ಸುತ್ತುವರಿದು ನೋಡಿದಾಗ ನೋಡಿ ಎಷ್ಟು ಸುಂದರವಾಗಿ ಕಲ್ಲಿನ ಕೆತ್ತನೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಈ ಬಸದಿಯನ್ನು ಕಾರ್ಕಳದ ಬಾಹುಬಲಿ ಏಕಶಿಲಾ ಮೂರ್ತಿಗೆ ಎದುರುಗೊಂಡು ನಿರ್ಮಿಸಲಾಗಿದೆ. ಈ ಬಸದಿಯು ವಾರದ ಎಲ್ಲ ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ ಹಾಗೂ ಸಂಜೆ 4ರಿಂದ 5:30ವರೆಗೆ ತೆರೆದಿರುತ್ತದೆ. ಸೊ ವೀಕ್ಷಕರೇ, ನೀವು ಕೂಡ ಈ ಇತಿಹಾಸ ಪ್ರಸಿದ್ಧವಾಗಿರುವಂಥ ಪುರಾತನ ಜೈನ ದೇವಾಲಯ ಚತುರ್ಮುಖ ಬಸದಿಯನ್ನು ಒಮ್ಮೆ ಭೇಟಿ ಕೊಟ್ಟು ನೋಡಿ. ತುಂಬ ಸುಂದರವಾಗಿದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಬಾಯ್ ಬಾಯ್.